ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಸಿಂಗ್ರಿ. ಒಂದು ಊರಿನಲ್ಲಿ ಅಪ್ಪ ಅಮ್ಮನಿಗೆ ಇಬ್ರು ಮಕ್ಕಳಿರ್ತಾರಂತೆ. ಒಬ್ಬ ರಾಮ್, ಇನ್ನೊಬ್ಬ ಶ್ಯಾಮ್. ಇಬ್ರು 18 ವರ್ಷದೊಳಗಡೆ ಈ ಹೈಸ್ಕೂಲು PUC ಎಲ್ಲ ಮುಗಿಸ್ಕೊಳ್ತಾರೆ. ಆಮೇಲೆ ಇಬ್ರು ಡಿಗ್ರಿ ಸೇರ್ಬೇಕಾಗತ್ತೆ. ಈ ರಾಮ್ ಅನ್ನೋನು ABC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಸೇರ್ತಾನೆ. ಶ್ಯಾಮ್ ಅನ್ನೋನು XYZ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಸೇರ್ತಾನೆ. ಈ ರಾಮು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಒಂದು 22ನೇ ವಯಸ್ಸಿಗೆ ಅಟ್ ದ ಏಜ್ ಆಫ್ 22 ಅವನದು ಡಿಗ್ರಿ ಮುಗಿಸ್ಕೊಳ್ತಾನೆ. ಮುಗಿಸ್ಕೊಂಡ ತಕ್ಷಣ ಅವನಿಗೆ ಇಮಿಡಿಯೇಟ್ ಆಗಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತೆ. ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಸಿಗುತ್ತೆ. ಅಂಡ್ ದ ಪ್ಯಾಕೇಜ್ ವಿಲ್ ಬಿ ಅರೌಂಡ್ 12 to 15 lakhs per annum. ಅವಾಗ ಅಟ್ ದ ಏಜ್ ಆಫ್ 23-24 he will be earning at around 1 lakh rupees per month. ಇದು ರಾಮ್ ಕತೆ. ಈಗ ಶ್ಯಾಮ್ಗೆ ಬರದ. ಶ್ಯಾಮು he will finish his degree at the age of 24-25. ಅದಾದ್ಮೇಲೆ ಒಂದು ಮಾಸ್ಟರ್ಸ್ ಮಾಡಬೇಕು ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಕೂತ್ಕೊಳ್ತಾನೆ. ಆ ಎಂಟ್ರೆನ್ಸ್ 1 year ಅಲ್ಲಿ ಕ್ಲಿಯರ್ ಮಾಡಿ at the age of 25-26 he will start his master's program. at the age of 28-29 ಅಂದ್ರೆ 3 ವರ್ಷ ತಗೊಳುತ್ತೆ ಆ ಪ್ರೋಗ್ರಾಮ್ ಮುಗಿಸಕ್ಕೆ. 28-29ಗೆ ಮುಗಿಸಿ he will start working. ಆಮೇಲಿಂದ ಪರ್ಸನಲ್ ಲೈಫು, ಫ್ಯಾಮಿಲಿ ಲೈಫ್ ಅಂತ ಸೆಟ್ಲ್ ಆಗಿ at the age of 30 while working he will realize ಅವನಿಗೆ ಇನ್ನು ಮುಂದಕ್ಕೆ ಓದಬೇಕಾಗುತ್ತೆ, ಸೂಪರ್ ಸ್ಪೆಷಾಲಿಟಿ ಮಾಡಬೇಕಾಗುತ್ತೆ. ಸೊ ಅವಾಗ ಅವನಿಗೆ ಪುನಃ 1 ವರ್ಷ ಎಂಟ್ರೆನ್ಸ್ ತಗೊಂಡು ಕ್ಲಿಯರ್ ಮಾಡಿಕೊಂಡು at the age of 30-31 he will start another program. at the age of 33-34 he will finish his super speciality. ಅಂದ್ರೆ ಶ್ಯಾಮ್ ಎಷ್ಟು ವರ್ಷ ಓದ್ತಾನೆ ನೋಡಿ. ಬೇಸಿಕ್ ಡಿಗ್ರಿ ಬಂದು 5.5 years, ಮಾಸ್ಟರ್ಸ್ ಬಂದು 3 years, ಸೂಪರ್ ಸ್ಪೆಷಾಲಿಟಿ ಅಂದ್ರೆ ಪೋಸ್ಟ್ ಮಾಸ್ಟರ್ಸ್ ಬಂದು 3 years, ಇನ್ಕ್ಲೂಡಿಂಗ್ ಎಂಟ್ರೆನ್ಸ್ ಎಕ್ಸಾಮ್ he will be studying for 12 to 13 years. ಈ ರಾಮ್ ಅನ್ನೋನು he will be settled at the age of 23-24 and he will be exposed to the various phases of life very early in his career. Whereas ಈ ಶ್ಯಾಮ್ ಅನ್ನೋನು at the age of 33-34 he will start his life. ಅವಾಗ ಒಂದು ಇನ್ನಿಂಗ್ಸ್, ಒಂದು ಚಾಪ್ಟರ್ ಶುರು ಆಗುತ್ತೆ. ಶ್ಯಾಮ್ಗೆ ನಿಜವಾದ ಅರ್ನಿಂಗು, ನಿಜವಾದ ಎಕ್ಸ್ಪೋಜರು, ನಿಜವಾದ ಸೆಟ್ಲಿಂಗ್ ಡೌನ್ ಆಗುತ್ತೆ. ಈ ಶ್ಯಾಮ್ಗೆ ನಾವು ಡಾಕ್ಟರ್ ಅಂತ ಕರಿತೀವಿ. ಏನ್ ಹೇಳಿ? ಡಾಕ್ಟರ್ ಶ್ಯಾಮ್. ಈ 11 ವರ್ಷದಲ್ಲಿ ಅವನು ಯಾವ ಹಬ್ಬ ಆಗ್ಲಿ, ಯಾವ ಸಂಡೇ ಆಗ್ಲಿ ಏನು ಸೆಲೆಬ್ರೇಟ್ ಮಾಡಿರಲ್ಲ. ನಿಮ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ, ಈ ಡಾಕ್ಟರ್ಸ್ಗಳು ಎಸ್ಪೆಷಲಿ ಓದ್ಬೇಕಾದ್ರೆ ಅವರು ಮಂಡೇ ಬೆಳಗ್ಗೆ ಹೋದ್ರೆ ಟ್ಯೂಸ್ಡೇ ನೈಟ್ ಬರ್ತಾರೆ, ಫ್ರೈಡೆ ಬೆಳಗ್ಗೆ ಹೋದ್ರೆ ಸ್ಯಾಟರ್ಡೇ ನೈಟ್ ಬರ್ತಾರೆ, ಇನ್ನೊಬ್ಬ ಟ್ಯೂಸ್ಡೇ ಬೆಳಗ್ಗೆ ಹೋದ್ರೆ ವೆಡ್ನೆಸ್ಡೇ ನೈಟ್ ಬರ್ತಾನೆ, ಸ್ಯಾಟರ್ಡೇ ಬೆಳಗ್ಗೆ ಹೋದ್ರೆ ಸಂಡೇ ನೈಟ್ ಬರ್ತಾರೆ. ಅಂದ್ರೆ ವಾರಕ್ಕೆ ಅವ್ರಿಗೆ 2 ಸಾತಿ 48 hours ಡ್ಯೂಟಿ ಇರುತ್ತೆ. ಅಂದ್ರೆ 2 night duties a week. ಅವ್ರು ಅಷ್ಟೊಂದು ಮಲ್ಕೊಳಕ್ ಆಗಲ್ಲ. ಅಂದ್ರೆ ಅಷ್ಟು ತ್ಯಾಗ ಮಾಡಿರ್ತಾರೆ ಈ ಡಾಕ್ಟರ್ಸ್. ನಾವು ಅದು ಈ ಡಾಕ್ಟರ್ಸ್ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಇದು ಡಾಕ್ಟರ್ಸ್ ಕತೆ ಬಿಡಿ, ಅಲ್ಲಿಗೆ ನಿಲ್ಸದ ಡಾಕ್ಟರ್ಸ್ ಕತೆ. ಇವಾಗ ನಮ್ ಕಡೆಗೆ ತಿರುಗಿಸೋಣ. ದ ಸಿಟಿಸನ್ಸ್ ಆಫ್ ಇಂಡಿಯಾ. ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ 2 ತರ ನ್ಯೂಸ್ ನೋಡಿದೆ. ಒಂದು, ಈ ಐ ಡೋಂಟ್ ನೋ ಯಾವ ರೀತಿ ಎಜುಕೇಶನ್ ಸಿವಿಲೈಸೇಷನ್ ಏನೋ ಗೊತ್ತಿಲ್ಲ, ಪಾಪ ಇಲ್ಲ ಅಂತ ಕಾಣುತ್ತೆ, ಡಾಕ್ಟರ್ಸ್ ಮೇಲೆ ಕಲ್ ಎಸೆಯೋದು, ಹೊಡೆಯೋದು, ದೌರ್ಜನ್ಯ ಮಾಡೋದು ಅಂತದ್ ನೋಡ್ಪಟ್ಟೆ. ಇವಾಗ ಅದೇ ಜನರು ಅವ್ರ ಕಡೆಯವ್ರಿಗೆ ಹುಷಾರಿಲ್ಲ ಅಂದ್ರೆ, ICU ಇದ್ದಾರೆ ಅಥವಾ ಕ್ರಿಟಿಕಲಿ ಇಲ್ಲಿದ್ರೆ, ಅದೇ ದೇವಸ್ಥಾನಕ್ಕೆ ಹೋಗಿ ಮೃತ್ಯುಂಜನ ಹೋಮ ಅಂತೆ, ಗಣ ಹೋಮ ಅಂತೆ ಎಲ್ಲಾ ರೀತಿ ಪೂಜೆ ಪುರಸ್ಕಾರ ಮಾಡ್ತಾರೆ. ಒಂದು ವೇಳೆ ಅವ್ರ ಪೇಷಂಟ್ಸ್ಗಳು ಪಾಪ ನಾನಾ ಕಾರಣಗಳಿಂದ ಕ್ರಿಟಿಕಲಿ ಇಲ್ಲಿರೋದ್ರಿಂದ ತೀರ್ಕೊಂಡ್ಮೇಲೆ ಅವರು ಇದೇ ಜನರು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿರ್ತಾರಲ್ಲ, ಆ ದೇವಸ್ಥಾನಕ್ಕಾಗ್ಲಿ ದೇವ್ರಿಗಾಗಿ ಪೂಜಾರಿಗೆ ಹೋಗಿ ಕಲ್ಲು ಹೊಡಿಯಲ್ಲ. ಆದ್ರೆ ಈ ಡಾಕ್ಟರ್ಸ್ ಗಳಿಗೆ ಹೋಗಿ ಕಲ್ಲು ಹೊಡಿತಾರೆ. ಅಂದ್ರೆ ಅವ್ರ ಪ್ರಕಾರ ಏನು ಅಂದ್ರೆ, ಡಾಕ್ಟರ್ಸ್ ಮಸ್ಟ್ ಅಂಡ್ ಶುಡ್ ಸೇವ್ ಎವ್ರಿಬಡೀಸ್ ಲೈಫ್. ಇಟ್ ಇಸ್ ಇಂಪಾಸಿಬಲ್. ಆಗಲ್ಲ. ದೇ ವಿಲ್ ಟ್ರೈ ದಿಯರ್ ಬೆಸ್ಟ್, ಬಟ್ ಮಿತಿ ಮೀರಿದ್ರೆ ಇಫ್ ಇಟ್ ಇಸ್ ಔಟ್ ಆಫ್ ಕಂಟ್ರೋಲ್, ಔಟ್ ಆಫ್ ಹ್ಯಾಂಡ್ಸ್, ಕ್ರಿಟಿಕಲಿ ಇಲ್ಲಿದ್ದಾಗ ಡಾಕ್ಟರ್ಸ್ ಕೂಡ ಏನು ಮಾಡಕ್ ಆಗಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ನ್ಯೂಸ್ ಕೇಳ್ಪಟ್ಟೆ. ಏನು ಅಂದ್ರೆ, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇವನು ಒಂದು ಇಂಜೆಕ್ಷನ್ ಕೊಟ್ಟಿ ಒಂದು ಪ್ರಿಸ್ಕ್ರಿಪ್ಷನ್ ಬರ್ತಿದ್ದಕ್ಕೆ 5 ನಿಮಿಷಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ದ, ಸುಮಾರು ಟೆಸ್ಟ್ಗಳು ಹೇಳ್ದ. ಅಲ್ಲ, ನಾನಿಲ್ಲಿ 2 ತರದ ದೃಶ್ಯ ನೋಡಿದ್ದೀನಿ. ಒಂದೇನು ಅಂದ್ರೆ, ಯಾವನೋ ಒಬ್ಬ ಕ್ರಿಟಿಕಲಿ ಇಲ್ಲಿರ್ತಾನೆ, ಪಾಪ ಗೊತ್ತಿರಲ್ಲ, ಆದ್ರೆ ಡಾಕ್ಟರ್ ಫಾರ್ ಸಮ್ ರೀಸನ್ ಯಾವ್ದು ತುಂಬಾ ಟೆಸ್ಟ್ ಹೇಳಲ್ಲ, ಬೇಸಿಕ್ ಟೆಸ್ಟ್ ಹೇಳ್ತಾರೆ. ಬಟ್ ಆಮೇಲಿಂದ ಕೊನೆಯದಾಗಿ ಅವ್ರಿಗೆ ಟೆಸ್ಟ್ ಮಾಡಿ ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಅವ್ರಿಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ಏನೋ ಕ್ರಿಟಿಕಲಿ ಇಲ್ನೆಸ್ ಇರುತ್ತೆ. ಅವಾಗ ಅದೇ ಪೇಷಂಟ್ಸ್ ಬೇರೆ ಡಾಕ್ಟರ್ ಆದ್ರೆ ಇವರು ಎಲ್ಲಾ ಟೆಸ್ಟ್ ಹೇಳ್ತಿದ್ರು, ಈ ಡಾಕ್ಟರ್ಸ್ ಏನು ಮಾಡ್ಲಿಲ್ಲ ಅಂತಾರೆ. ಅದೇ ಅಟ್ ದ ಸೇಮ್ ಟೈಮ್ ಇವನ್ನೆಲ್ಲ ಇದೆಯಾ ಅಂತ ಕೆಲವು ಡಾಕ್ಟರ್ಸ್ ರೂಲ್ ಔಟ್ ಮಾಡಕ್ಕೆ ಎಲ್ಲಾ ಟೆಸ್ಟ್ ಹೇಳಿದ್ರೆ, ಅದೇ ಪೇಷಂಟ್ ನೋಡಿ ಇವನು ದುಡ್ಡು ಮಾಡಕ್ಕೆ ಎಲ್ಲಾ ಟೆಸ್ಟ್ ಹೇಳ್ತಿದ್ದಾನೆ ಅಂತಾರೆ. ಅಂದ್ರೆ ಜನರ ಮೆಂಟಾಲಿಟಿ ಹೆಂಗೆ ಅಂದ್ರೆ, ಏತಿ ಅಂದ್ರೆ ಪ್ರೇತಿ, ಪ್ರೇತಿ ಅಂದ್ರೆ ಏತಿ. ಈಗ ಕೆಲವು ಉದಾಹರಣೆಗೆ 4 ಎಕ್ಸಾಂಪಲ್ಸ್ ತಗೊಳ್ತೀನಿ. ಒಂದು ಫಸ್ಟ್ ಎಕ್ಸಾಂಪಲ್ ರಿಟೇಲ್.
ಶಾಪಿಂಗ್, ಬಟ್ಟೆ ಶಾಪಿಂಗ್ ಹೋದಾಗ ನಮಗೆ ಸುಮಾರು ಚಾಯ್ಸಸ್ಗಳಿರುತ್ತೆ. ನಾವು ಕಮರ್ಷಿಯಲ್ ಸ್ಟ್ರೀಟ್ಗೋ ಗಾಂಧಿ ಬಜಾರ್ಗೆ ಹೋಗಿ ₹500 to ₹1000 ಶರ್ಟ್ ತಗೊಳ್ಬಹುದು. ಇಲ್ಲ ಒಂದು ಸ್ವಲ್ಪ ಒಳ್ಳೆ ಸ್ಟೋರ್ಗೆ ಹೋಗಿ ಅರೌಂಡ್ ₹1000 to ₹2000 ಶರ್ಟ್ ಕೂಡ ತಗೊಳ್ಬಹುದು. ಆದ್ರೆ ಮಾಲ್ಗೆ ಹೋಗಿ ಒಳ್ಳೆ ಬ್ರ್ಯಾಂಡ್ ಸ್ಟೋರ್ಗೆ ಹೋಗಿ ಲೈಕ್ ಲೈಫ್ ಸ್ಟೈಲ್ ಶಾಪರ್ ಸ್ಟಾಪ್ ವಿ ಕ್ಯಾನ್ ಆಲ್ಸೋ ಬೈ ₹2000 to ₹3000 ಶರ್ಟ್. ಅಂದ್ರೆ ಇಟ್ ಈಸ್ ಅವರ್ ಚಾಯ್ಸ್ ವೆದರ್ ವಿ ಕ್ಯಾನ್ ಬೈ ಅ ₹500 ಶರ್ಟ್ ಆರ್ ₹3000 ಶರ್ಟ್. ಈಗ ಸೆಕೆಂಡ್ ಎಕ್ಸಾಂಪಲ್ ಎಜುಕೇಶನ್ ಬರಲ್ಲ. ನಮ್ಮ ಮಕ್ಕಳನ್ನ ನಾವು ಕಮ್ಮಿ ಫೀಸ್ ಕೊಟ್ಟು ಗೌರ್ಮೆಂಟ್ ಸ್ಕೂಲ್ಗಾದ್ರೂ ಸೇರಿಸಬಹುದು, ಅಥವಾ ನಾವು ಒಂದು ಸ್ವಲ್ಪ ಜಾಸ್ತಿ ಫೀಸ್ ಕೊಟ್ಟು ಸೆಮಿ ಪ್ರೈವೇಟ್ ಸ್ಕೂಲ್ಗಾದ್ರೂ ಸೇರಿಸಬಹುದು. ಆಮೇಲೆ ನಾವು ಒಳ್ಳೆ ಪ್ರೈವೇಟ್ ಸ್ಕೂಲ್ಗೆ 1 ಲಕ್ಷ ಫೀಸ್ ಕೊಟ್ಟಾದ್ರೂ ಸೇರಿಸಬಹುದು. ಅದ್ಯಾವುದೋ ಇವಾಗ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬೇರೆ ಬಂದಿದೆಯಲ್ಲ, 2 ಲಕ್ಷ ಫೀಸ್ ಕೊಟ್ಟು ಅದಕ್ಕೂ ಸೇರಿಸಬಹುದು. ಹಂಗ ಸೊ ದಟ್ ಮೀನ್ಸ್ ಇಟ್ ಇಸ್ ಅವರ್ ಚಾಯ್ಸ್ ವೆದರ್ ವಿ ಮೇಕ್ ದೆಮ್ ಜಾಯಿನ್ ಟು ಅ ಗೌರ್ಮೆಂಟ್ ಸ್ಕೂಲ್ ಅಥವಾ ಒಂದು ಅದ್ಯಾವುದೋ ಸೂಪರ್ ಇಂಟರ್ನ್ಯಾಷನಲ್ ಸ್ಕೂಲ್. ಅದು ನಮ್ಮ ಅಫೋರ್ಡಬಿಲಿಟಿ ಮೇಲೆ ಹೋಗುತ್ತೆ. ಬಟ್ ಅಗೇನ್ ಇಟ್ಸ್ ಅವರ್ ಚಾಯ್ಸ್. ನಾವು ನಮ್ಮ ಮಕ್ಕಳು ವಿದ್ಯಾವಂತ ಆಗಬೇಕು ಅಂತ ನಾವು ವಿತೌಟ್ ಎನಿ ಕಂಪ್ಲೇಂಟ್ಸ್ ವಿ ಆರ್ ರೆಡಿ ಟು ಮೇಕ್ ಎನಿ ಚಾಯ್ಸ್. ಥರ್ಡ್ ಎಕ್ಸಾಂಪಲ್ ಬಂದು ಫುಡ್ ಇಂಡಸ್ಟ್ರಿ. ಈಗ ನೀವು ಮಿಲಿಟರಿ ಹೋಟೆಲ್ ಬಿರಿಯಾನಿ ತಿನ್ಬೇಕು ಅಂದ್ರೆ ₹100 to ₹150 ಆಗುತ್ತೆ. ಅದಕ್ಕಿಂತ ಒಂದು ಒಳ್ಳೆ ಹೋಟೆಲ್ ತಿನ್ಬೇಕು ಅಂದ್ರೆ ₹200 ಆಗುತ್ತೆ. ಅದೇ ನೀವು ಆಂಧ್ರ ಸ್ಪೈಸೋ, ನಾಗಾರ್ಜುನನೋ ಅಥವಾ RR ಅಥವಾ ಸಮ್ 5 ಸ್ಟಾರ್ ಹೋಟೆಲ್ ತಿನ್ಬೇಕು ಅಂದ್ರೆ ₹300-350 ಆಗುತ್ತೆ. ನೋಡ್ರಪ್ಪ, ಅಗೇನ್ ನೀವು ಮಿಲಿಟರಿ ಹೋಟೆಲ್ ತಿನ್ಬೇಕೋ ಅಥವಾ 5 ಸ್ಟಾರ್ ಹೋಟೆಲ್ ತಿನ್ಬೇಕೋ, ಇಟ್ಸ್ ಯುವರ್ ಚಾಯ್ಸ್. ಕಂಪ್ಲೇಂಟ್ ಮಾಡಲ್ಲ ಅಲ್ಲ. ನಮ್ಮ ಅಫೋರ್ಡಬಿಲಿಟಿ, ನಮ್ಮ ಆಸೆ, ನಮ್ಮ ಚಾಯ್ಸ್ ಪ್ರಕಾರ ನಮ್ಗೆ ಎಷ್ಟಾಗುತ್ತೋ ಖುಷಿ ಪಟ್ಟು ದುಡ್ಡು ಕೊಟ್ಟು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಲ್ವಾ. ನೆಕ್ಸ್ಟ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್. ನಾವು ಕಾಮಾಖ್ಯ ಅಥವಾ ಈಶ್ವರಿ ಟೆಂಟಲ್ ಫಿಲಂ ನೋಡ್ಬೇಕು ಅಂದ್ರೆ ನಾವು ಒಂದು ₹100-150 ಕೊಡ್ತೀವಿ. ಅಥವಾ ನಾವು ಈ ಸ್ವಾಗತ ಅಥವಾ ಊರ್ವಶೀಲ್ ನೋಡ್ಬೇಕು ಅಂದ್ರೆ ಒಂದು ₹200 ಕೊಡ್ತೀವಿ ಅಲ್ವಾ. ಅಥವಾ ನಾವು ಐನಾಕ್ಸ್ ಅಲ್ಲಿ ನೋಡ್ಬೇಕು ಅಂದ್ರೆ ₹300 ಕೊಡ್ತೀವಿ. ಅಥವಾ PVR ಅಲ್ಲಿ ನೋಡ್ಬೇಕು ಅಂದ್ರೆ ನಾವು ₹400 ಕೊಡೋಕ್ಕೂ ರೆಡಿ ಇರ್ತೀವಿ. ಅದೊಂದೇ ಇಲ್ಲ, ಒಳಗೋದ್ಮೇಲೆ ಎಕ್ಸ್ಟ್ರಾ ₹200-300 ಖರ್ಚು ಮಾಡಿ ನಾವು ಪಾಪ್ಕಾರ್ನ್ ಅಂತೆ, ಸ್ಯಾಂಡ್ವಿಚ್ ಅಂತೆ, ಪೆಪ್ಸಿ ಕೊಡಕ್ಕೂ ರೆಡಿ ಇರ್ತೀವಿ. ಅಂದ್ರೆ ವಿ ಆರ್ ರೆಡಿ ಟು ಸ್ಪೆಂಡ್ ಅಬೌಟ್ ₹1000 to ₹4000 ಪರ್ ಫ್ಯಾಮಿಲಿ ಫಾರ್ ಅವರ್ ಎಂಟರ್ಟೈನ್ಮೆಂಟ್. ಇಟ್ ಇಸ್ ಕಂಪ್ಲೀಟ್ಲಿ ಅವರ್ ಚಾಯ್ಸ್ ಅಂಡ್ ವಿ ಡೋಂಟ್ ಕಂಪ್ಲೇನ್. ಆದ್ರೆ ಈ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ, ಡಾಕ್ಟರ್ಸ್ ವಿಚಾರಕ್ಕೆ ಬಂದಾಗ ಒಂದು 100 ಸತಿ ಯೋಚನೆ ಮಾಡ್ತೀರಾ ₹500 ಸ್ಪೆಂಡ್ ಮಾಡಕ್ಕೆ ಒಂದು ಇಂಜೆಕ್ಷನ್, ಒಂದು ಪ್ರಿಸ್ಕ್ರಿಪ್ಷನ್ಗೆ. ಅದೇ ನಾವು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತಿದ್ರು ಇಟ್ ಇಸ್ ದ ಸೇಮ್ ಚಾಯ್ಸ್ ಅಲ್ವಾ. ಯೋಚಿಸಿ, ಇಫ್ ಯು ವಾಂಟ್ ಟು ಗೆಟ್ ದ ಸರ್ಜರಿ ಡನ್, ನಾವು ಒಂದು ಸಣ್ಣ ಗೌರ್ಮೆಂಟ್ ಹಾಸ್ಪಿಟಲ್ 50,000 ಆದ್ರೂ ಸರ್ಜರಿ ಮಾಡಿಸ್ಕೊಳ್ಬಹುದು. ಒಂದು ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ 1 lakh ಕೊಟ್ಟು ಸರ್ಜರಿ ಮಾಡಿಸ್ಕೊಳ್ಬಹುದು. ಒಂದು ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ 2 lakhs ಕೊಟ್ಟು ಸರ್ಜರಿ ಮಾಡಿಸ್ಕೊಳ್ಬಹುದು. ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 3 lakhs ಕೊಟ್ಟು ಸರ್ಜರಿ ಮಾಡಿಸ್ಕೊಳ್ಬಹುದು ಅಲ್ವಾ. ಅಗೇನ್ ದ ಟೈಪ್ ಆಫ್ ಡಾಕ್ಟರ್ ವಿ ಚೂಸ್, ದ ಕೈಂಡ್ ಆಫ್ ಹಾಸ್ಪಿಟಲ್ ವಿ ಚೂಸ್, ಅಗೇನ್ ಇಟ್ ಇಸ್ ಕಂಪ್ಲೀಟ್ಲಿ ಅವರ್ ಚಾಯ್ಸ್ ವೆದರ್ ವಿ ಗೋ ಫಾರ್ ಅ ಗೌರ್ಮೆಂಟ್ ಹಾಸ್ಪಿಟಲ್ ಆರ್ ವಿ ಗೋ ಫಾರ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅಗೇನ್ ವಿ ಹ್ಯಾವ್ ನೋ ರೈಟ್ಸ್ ಟು ಕಂಪ್ಲೇಂಟ್. ನಮ್ದು ಇಂಡಿಯಾ ಈಸ್ ನಾಟ್ ಅ socialistic medicine like Canada or UK. Namdo, it's almost close to the US model, which is capitalistic in nature. These are our policies as of now, and we have to abide by that. Yen charge ಮಾಡ್ತಾರೋ, based on the options we got, we have to go for the treatment. ನಾವು ನಮ್ಮನ್ನ ಕಾಪಾಡಬೇಕು ಅಂತ ಆಸೆ ಇದ್ರೆ we cannot sit and complain. ಆಮೇಲೆ ನೋಡ್ರಿ, ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಸುಮಾರು ಕಾರ್ಪೊರೇಟ್ಸ್, ಹಾಸ್ಪಿಟಲ್ಸ್ ಗಳಿದೆಯಲ್ಲ, ಇದ್ರ ಹಿಂದ್ಗಡೆ ಮ್ಯಾನೇಜ್ಮೆಂಟ್ಗಳು ನಡೆಸೋರು ಇನ್ ಸಮ್ ಆಫ್ ದ ಹಾಸ್ಪಿಟಲ್ಸ್ ದೇ ವಿಲ್ ಬಿ ನಾನ್ ಮೆಡಿಕಲ್ಸ್. ಅಂದ್ರೆ ದೇ ಆರ್ ನಾಟ್ ಡಾಕ್ಟರ್ಸ್ ಆರ್ ದೇ ಆರ್ ನಾಟ್ ಫ್ರಮ್ ದ ಮೆಡಿಕಲ್ ಬ್ಯಾಕ್ ಗ್ರೌಂಡ್. ಅಂಡ್ ಅವರು ಬಿಸ್ನೆಸ್ ಮೋಟಿವ್, ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ಇಟ್ಕೊಂಡು ಬಂದಿರ್ತಾರೆ, ಈ ನಡ್ಸ್ಕೊಂಡು ಬಂದಿರ್ತಾರೆ ಈ ಹಾಸ್ಪಿಟಲ್ನ, ಆಯ್ತಾ. ಅಂಡ್ ಕೆಲವು ಹಾಸ್ಪಿಟಲ್ಗಳಲ್ಲಿ ಅವರು ಕೆಲವು ಹಾಸ್ಪಿಟಲ್ಗಳಲ್ಲಿ ಇವರು ಪ್ರೆಷರೈಸ್ ಮಾಡ್ತಾರೆ, ಕೇಸಸ್ ತಗೊಂಡು ಬನ್ನಿ, ಬಿಲ್ ಮಾಡಿ. ಆ ತರ ಕೆಲವು ಕಾರ್ಪೊರೇಟ್ಸ್ ಅಲ್ಲಿ ಈ ನಾನ್ ಮೆಡಿಕೋಸ್ ರೂಲ್ ಮಾಡೋ ಕಡೆ ಈ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ಈ ಪ್ರಾಫಿಟ್ ಮೆಂಟಾಲಿಟಿ ಉಂಟಾಗಿದೆ. ಸೊ ನೀವು ಅಂತ ಕಡೆ ಬ್ಲೇಮ್ ಮಾಡಬೇಕು ಅಂದ್ರೆ ಪ್ರಾಬಬ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಮ್ಯಾನೇಜ್ಮೆಂಟ್ ನ ಬ್ಲೇಮ್ ಮಾಡ್ಬೋದು ಅಥವಾ ಅವ್ರನ್ನ ಕ್ವಶನ್ ಮಾಡ್ಬೋದು, ಬಟ್ ದಯವಿಟ್ಟು ಡಾಕ್ಟರ್ಸ್ ನ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ. ಯಾಕೆ ಅಂದ್ರೆ ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಬ್ಲಾಕ್ ಶೀಪ್ ಇರುತ್ತೆ. ನೀವು ಯಾವುದೇ ಉದಾಹರಣೆಗೆ ಯಾವುದೇ ಡೊಮೈನ್ ತಗೊಳ್ಳಿ, ಯಾವುದೇ ಬಿಸ್ನೆಸ್ ತಗೊಳ್ಳಿ, ಎಲ್ಲಾ ಕಡೆ ದೇರ್ ವಿಲ್ ಬಿ ಬ್ಲಾಕ್ ಶೀಪ್. ಆದ್ರೆ ನಾವು ಅವ್ರನ್ನೆಲ್ಲ ಮಾಫ್ ಮಾಡ್ಬಿಡ್ತೀವಿ. ಬಟ್ ಈ ಡಾಕ್ಟರ್ಸ್ ಕ್ಯಾಟಗರಿಗೆ ಬಂದಾಗ ಮಾತ್ರ ನಾವು ಚೆನ್ನಾಗಿ ಹಾಕೊಂಡು ರುಬ್ತೀವಿ ಅಲ್ವಾ. ವಿ ಹ್ಯಾವ್ ಲೈಫ್ ಸೇವರ್ಸ್ಗೆ ರೆಸ್ಪೆಕ್ಟ್ ಇಲ್ಲ ನೋಡ್ರಿ. ಬೇರೆ ಎಂಟರ್ಟೈನ್ಮೆಂಟ್ಗೆ, ಫುಡ್ಗೆ, ರಿಟೇಲ್ಗೆ, ಎಜುಕೇಶನ್ಗೆ ನಾವೇನು ಅನ್ನಲ್ಲ. ಯಾಕೆ ಹೇಳಿ? ನಾವು ಬೇರೆ ಅವನ್ನೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ. ಅಂದ್ರೆ ದೇ ಆರ್ ಆಲ್ ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್. ಅಂದ್ರೆ ಮಜಕ್ಕೋಸ್ಕರ, ನಮ್ಮ ರಿಲ್ಯಾಕ್ಸೇಷನ್, ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ನಾವು ಕಷ್ಟಪಟ್ಟು ದುಡ್ದಿದೀವಿ, ವಿ ಹ್ಯಾವ್ ಅರ್ನ್ಡ್ ಇಟ್. ಆದ್ರೆ ಈ ಡಾಕ್ಟರ್ಸ್ ಹತ್ರ ಹೋಗ್ಬೇಕು ಅಂದ್ರೆ ಇಟ್ ಇಸ್ ಫಾರ್ ಅವರ್ ವೆಲ್ ಬೀಯಿಂಗ್. ಅಯ್ಯೋ ಹುಷಾರ್ ತಪ್ಪಿಟ್ಟೆ, ಇದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ, ನಾನು ಯಾಕಪ್ಪ ಇಷ್ಟು ಖರ್ಚು ಮಾಡಬೇಕು ಅಂತ ನಿಮ್ಗೆ ಏನೋ ಒಂದು ಜಿಗುಪ್ಸೆ, ದುಃಖ, ಬೇಜಾರು. ಯಾಕೆ ಹೇಳಿ? ದಿಸ್ ಇಸ್ ಅನ್ ಇಂಟ್ರಿನ್ಸಿಕ್ ಫ್ಯಾಕ್ಟರ್. ಸೊ ಅದಕ್ಕೆ ನಿಮ್ಗೆ ಬೇರೆ ಆಚೆ ಕಡೆಯಿಂದ ಖುಷಿ ಕೊಡೋ ಒಂದು ಥಿಂಗ್ಸ್ಗೆ, ಮೆಟೀರಿಯಲ್ಸ್ಗೆ ನೀವು ದುಡ್ಡು ಕೊಡಕ್ಕೆ ರೆಡಿ ಇದ್ದೀರಾ. ಆದ್ರೆ ನಿಮ್ಮ ವೆಲ್ ಬೀಯಿಂಗ್ಗೆ ನೀವು ದುಡ್ಡು ಕೊಡಕ್ಕೆ ರೆಡಿ ಇಲ್ಲ, ಕಂಪ್ಲೇಂಟ್ ಮಾಡ್ತೀರಾ ಒಂಚೂರು ಜಾಸ್ತಿ ಚಾರ್ಜ್ ಮಾಡಿದ್ರೆ. ನಾವು ಈ ಮೆಂಟಾಲಿಟಿನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಂಡ್ ಆಫ್ ದ ಡೇ ಡಾಕ್ಟರ್ಸ್ ಆರ್ ಯುವರ್ ಲೈಫ್ ಸೇವರ್ಸ್ ಕಣ್ರಿ. ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿ, ಲಿವರ್ ಪ್ರಾಬ್ಲಮ್ ಆದ್ರೆ, ಬ್ರೈನ್ ಪ್ರಾಬ್ಲಮ್ ಆದ್ರೆ, ಲಂಗ್, ನರ್ವ್ಸು, ಬೋನ್ಸು, ಕಿಡ್ನಿ, ಬಾಸ್ ಬೇರೆ ಯಾರು ಬರಲ್ಲ ರೀ, ಡಾಕ್ಟರ್ಸೇ ಕಾಪಾಡೋದು ನಿಮ್ನ.
ನಮ್ ಲೈಫ್ ಸ್ಪ್ಯಾನು, ನಮ್ ಲಾಂಗಿವಿಟಿ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಟ್ರೀಟ್ಮೆಂಟ್ ದ ಡಾಕ್ಟರ್ಸ್ ಗಿವ್ ಅಪಾರ್ಟ್ ಫ್ರಮ್ ದ ಲೈಫ್ ಸ್ಟೈಲ್ ವಿ ಹ್ಯಾವ್ ಚೋಸನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ದ ಕೈಂಡ್ ಆಫ್ ಚಾಯ್ಸಸ್ ಯು ಮೇಕ್, ವಾಟ್ ಕೈಂಡ್ ಆಫ್ ಡಾಕ್ಟರ್ ಆರ್ ಹಾಸ್ಪಿಟಲ್ ದಟ್ ಯು ಗೋ ಟು. ಪ್ಲೀಸ್ ಡು ನಾಟ್ ಕಂಪ್ಲೇನ್. ಆಮೇಲೆ ಯಾವ ಡಾಕ್ಟರ್ಸ್ ಕೂಡ ಇವನ್ಗೆ HIV ಇದೆ, ಇವನ್ಗೆ ಆ ವೈರಸ್ ಇದೆ, ಇದಿದೆ ಅದಿದೆ ಅನ್ಬಿಟ್ಟು ಪೇಷಂಟ್ ನ ನೋಡದೆ ಇರಲ್ಲ ಕಣ್ರಿ. ಎವ್ರಿ ಡಾಕ್ಟರ್ ಟ್ರೀಟ್ಸ್ ಎವ್ರಿ ಪೇಷಂಟ್ ಈಕ್ವಲಿ ಅಂಡ್ ಗಿವ್ಸ್ ದ ಬೆಸ್ಟ್ ಮೆಡಿಸನ್ ಆಸ್ ಫಾರ್ ಆಸ್ ಪಾಸಿಬಲ್. ಪ್ಲೀಸ್ ರಿಮೆಂಬರ್ ದಿಸ್ ಥಂಬ್ ರೂಲ್. ಆಸ್ ಐ ಸೆಡ್, ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಕೆಲವು ಫ್ಯೂ ಪರ್ಸೆಂಟ್ ಬ್ಲಾಕ್ ಶೀಪ್ ಇರುತ್ತೆ, ಬಟ್ ಮೋಸ್ಟ್ ಆಫ್ ದೆಮ್ ಇನ್ ಎವ್ರಿ ಇಂಡಸ್ಟ್ರಿ ವಿಲ್ ಟ್ರೈ ಟು ಗಿವ್ ದಿಯರ್ ಬೆಸ್ಟ್ ವೆನ್ ಇಟ್ ಕಮ್ಸ್ ಟು ದಿಯರ್ ವರ್ಕ್. ಆಯ್ತಾ? ಆಮೇಲೆ ನಿಮ್ಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಕ್ ಪಡ್ತೀನಿ. ಇವತ್ತಿನ ದಿನ ನಾವು ಈ COVID-19 ಟೈಮಲ್ಲಿ ನಾವೆಲ್ಲರೂ ಮನೇಲಿ ಕೂತಿದೀವಿ. ಡಾಕ್ಟರ್ಸ್ ಒಬ್ರೆ ಡೇ ಇನ್ ಅಂಡ್ ಡೇ ಔಟ್ ಫಸ್ಟ್ ಲೈನ್ ಆಫ್ ಸೋಲ್ಜರ್ಸ್ ತರ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಎಲ್ಲರಿಗೂ. ಇವತ್ತಿನ ದಿನ ಟೆಂಪಲ್ಸ್ ಗಳು ಮುಚ್ಚಿದೆ, ಹಾಸ್ಪಿಟಲ್ಸೇ ದೇವಸ್ಥಾನ, ದೇವ್ರ ವಿಗ್ರಹಗಳಿಲ್ಲ, ಡಾಕ್ಟರ್ಸೇ ಇವತ್ತಿನ ದಿನ ದೇವ್ರು. ಅಂತದ್ರಲ್ಲಿ ಜಸ್ಟ್ ಇಮ್ಯಾಜಿನ್, ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ ಕಣ್ರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇವತ್ತಿನ ದಿನ ಇಂಡಿಯನ್ ಆರ್ಮಿ ಇರ್ಬೋದು, ಇಂಡಿಯನ್ ನೇವಿ ಇರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಇರ್ಬೋದು, all these people are on par with doctors, or doctors are on par with the Indian defense ಇವತ್ತು. ಯಾಕೆ ಅಂದ್ರೆ they are all protecting the citizens of our country. Doctors are saving human lives across the world which no human soul can do it. ನಿಮ್ ಕಾರ್ಗೆ ಏನಾದ್ರೂ ಆದ್ರೆ ಇಮಿಡಿಯೇಟ್ ಕಾರ್ ಶೋರೂಮ್ಗೆ ತಗೊಂಡು ಹೋಗ್ತೀರ, 15,000 ಕೊಡಕ್ಕೂ ರೆಡಿ ನಿಮ್ ಫೋಕ್ಸ್ ವ್ಯಾಗನ್ ಸ್ಕೋಡಾನ ರಿಪೇರಿ ಮಾಡಿಸ್ಕೊಳಕ್ಕೆ. ಅದೇ ನಿಮ್ಮ ದೇಹ ವೆಲ್ ಬೀಯಿಂಗ್ಗೆ ದುಡ್ಡು ನಾವು ಬಿಚ್ಚಕ್ಕೆ ನಾವು ನೂರಾರು ರೀಸನ್ಸ್ ಹುಡುಕ್ತೀವಿ. ನೋಡ್ರಿ, ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್, ವಿ ರಿಯಲಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದೀಸ್ ಪೀಪಲ್. ನಾವು ಇವತ್ತಿನ ದಿನ ಮನೇಲಿದ್ದು ನಾವು ದೇವ್ರ ಹತ್ರ, ನಮ್ ದೇವ್ರ ಮನೆಗೆ ಹೋಗಿ ದೇವ್ರ ಹತ್ರ, ದೇವ್ರೆ ನಮ್ಮ ಮನೆಯವ್ರಿಗೆ ಐಶ್ವರ್ಯ, ಆರೋಗ್ಯ, ಮನಶಾಂತಿ, ಸಂತೋಷ ಎಲ್ಲ ದೊರಕಿಸ್ಕೊಡಪ್ಪ ಅಂತ ಕೇಳ್ಕೊಳ್ತೀವಲ್ಲ, ದಯವಿಟ್ಟು ಅದ್ರ ಜೊತೆಗೆ ಬಿ ಗ್ರೇಟ್ಫುಲ್ ಟು ದಿ ಹೌಸ್ ಕೀಪಿಂಗ್ ಸ್ಟಾಫ್, ವೇಸ್ಟ್ ಕೀಪಿಂಗ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಗಾರ್ಡ್ಸ್, police officers, food delivery boys, healthcare workers, and our doctors. Please be grateful to them. Be a true Indian and respect the doctors. ಇವತ್ತಿನ ದಿನ ನಾವು ಆರೋಗ್ಯವಾಗಿ ಒಂದು ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಡಾಕ್ಟರ್ಸೇ ಕಾರಣ. And I want to dedicate this video to all the doctors on this planet Earth and those special doctors whom I grew up with. My father, my mother, 2 of my brothers and my best friend. I have seen it from a young age what it takes to become a doctor and be a doctor. ನಾನು ನಿಮ್ಮ ಪಂಡಿತ್ ಸಿಂಗ್ರಿ. ನಮಸ್ಕಾರ. हम सोए नहीं कई रातों से, जाने वतन सा चांद बुझे, हमें नींद उसी दिन आएगी जब देखेंगे आबाद तुझे.